ದಾವಣಗೆರೆ ಕ್ಷೇತ್ರದಾಗ MP ಏನೇ ಕೆಲಸ ಮಾಡಿಲ್ಲ, MLA ಏನು ಮಾಡಿಲ್ಲ. ಈ ಗ್ಯಾರಂಟಿ ಯೋಜನೆ ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಬಹಳ ಹೊಡೆತ ಬಿದ್ದಿದೆ. ಈಗ ನಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಆ ಲೆಕ್ಕಕ್ಕೆ ನಮಗೆ ಕೊಡ್ಬೇಕು. ಇಲ್ಲಿ ಯಾರು ಟಿಕೆಟ್ ಕೊಡ್ತಾರ ಅನ್ನೋದು ಕನ್ಫರ್ಮ್ ಮಾಡಿ ಇಂಟರ್ನಲ್ ಆಗಿದೆ. ನೀವು ಏನ್ ಫೈಟ್ ಮಾಡಿದ್ರೆ ಆಗಲ್ಲ. ಈ ಸರಿ ನಾವು ಕೇಳಾಗತ್ತೀವಿ, ನಮ್ಮ ಹಕ್ಕ ಐತಿ, ನಾವು ಕೇಳಾಗತ್ತೀವಿ. ನಮ್ಮದು ದುಡ್ಡಿದೆ ಅಂತ ಹಂಚಿ ವೋಟ್ ತಗೊಂಡು ಗೆದ್ದು ನಾಳೆ ಅವ್ರ ಮನೆ ಹತ್ರ ಹೋದಾಗ ಹೊರ ನಿಲ್ಲಿಸ್ತಾರೆ. ಎಲ್ಲ ಅವರಿಗೆ ಬೇಕಂದ್ರೆ ತಪ್ಪಲ್ಲ ಸರ್. ನೆಕ್ಸ್ಟ್ 2028ಕ್ಕೆ ಅವ್ರು ಏನಾದ್ರು ಆಶ್ವಾಸನೆ ಕೊಡ್ಬೇಕಂದ್ರೆ ಅದು ಫೇಕ್ ಆಗಿರುತ್ತೆ, ರಿಯಾಲಿಟಿ ಆಗಿರಲ್ಲ. ಯಾಕಂದ್ರೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಆ ಒಂದು ಉದ್ದೇಶಕ್ಕೆ ನಮ್ ಬಿಜೆಪಿ ಇಲ್ಲಿ ಬರಲ್ಲ. ಕಾಂಗ್ರೆಸ್ ಯಾವಾಗಲೂ ಇರುತ್ತೆ ಇಲ್ಲಿ, ಬಟ್ ಕೆಲಸ ಮಾಡ್ಕೊಂತ ಹೋದ್ರೆ ಬೆಲೆ ಇರುತ್ತೆ ಅಷ್ಟೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಅಂದ್ರೆ ಈಗ ಹೊಂಡದ ಸರ್ಕಲ್ ಅಲ್ಲಿ ಇದ್ದೇವೆ. ಈ ಸಾಕಷ್ಟು ಹಿರಿಯರು ಇದಾರೆ ಇಲ್ಲಿ, ಅವ್ರನ್ನೇ ಮಾತಾಡಿಸ್ತೇನೆ. ನಮಸ್ಕಾರ ಅಜ್ಜ ಅವರೇ, ನಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ. ಕೃಷ್ಣಪ್ಪ, ಹೇಗೆ ಸರ್ ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ? ಎಲೆಕ್ಷನ್ ಕಾವು ಅಂದ್ರೆ ಶ್ರೀನಿವಾಸ ಭಟ್ರೆ ಗೆಲ್ತಾನೆ, ಬದಲಿ ಕೊಟ್ರೆ ಯಾರು ಗೆಲ್ಲಂಗಿಲ್ಲ. ಅಂದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ಮೊಮ್ಮಕ್ಕಳು ಮತ್ತು ಮಗ ಅವ್ರಿಗೆ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಹಾಕಿ ಜನಗಳು ಏನೇ ಕೆಲಸನ ಮಾಡಿಲ್ಲ. ದಾವಣಗೆರೆ ಕ್ಷೇತ್ರದಾಗ MP ಏನೇ ಕೆಲಸ ಮಾಡಿಲ್ಲ, MLA ಏನು ಮಾಡಿಲ್ಲ. ಅಂದ್ರೆ ಈಗ 2008ರಿಂದ ಅವರೇ ಆರಿಸ್ಕೊಂಡ್ ಬಂದಿದ್ರಲ್ಲ ನೀವೇ? ಏನು ನಾವು ಆಡ್ಸಿಲ್ಲ, ಇಲ್ಲ ಅದು ನೋಡ್ರಿ ಕಾಂಗ್ರೆಸ್ನವ್ರು, ಅವನೇ ನೋಡ್ರಿ ಕಾಂಗ್ರೆಸ್ನವ್ರು. ಅಂದ್ರೆ ನೀವು ಈ ಬಾರಿಗೆ ಯಾರನ್ನ ಆರಿಸ್ತಿರ್ಬೇಕಂತೀರಿ? ನಾವು ಇವನಿಗೆ ಶ್ರೀನಿವಾಸನ ಆರಿಸ್ಬೇಕಂತ. ಶ್ರೀನಿವಾಸ ಅವ್ರಿಗೆ. ಅಂದ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾರ, ಜನ ಮನುಷ್ಯ. ಎಲ್ಲರಿಗೂ ಮಾತಾಡ್ತಾನ, ಎಲ್ಲರಿಗೂ ವರ್ಷೈತಿ. ಹೌದು. ನಿಮ್ಮ ಏರಿಯಾದಲ್ಲಿ ಏನು ಅಭಿವೃದ್ಧಿ ಒಂದೇ ಇಲ್ಲ ಅಂತೀರಾ? ಏನು ಮಾಡಿಲ್ಲ. ಮತ್ತೆ ದಾವಣಗೆರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಅವ್ರದೇ ಅಂತ ಹೇಳ್ತಾರೆ. ಅವ್ರು ಏನೋ ಮಾಡಿಲ್ಲ ಸರ್, ಕಾಂಗ್ರೆಸ್ ಅವ್ರು ಏನೋ ಮಾಡಿಲ್ಲ. ಬರೀ ರಾಜಕಾರಣ ಮಾಡ್ತಾರೆ ಹೊರತು ಅಭಿವೃದ್ಧಿ ಇಲ್ಲ, ಏನು ಮಾಡಿಲ್ಲ. ಈಗ ನೀವು ಈ ಬಾರಿಗೆ ಶ್ರೀನಿವಾಸ್ ಅವ್ರನ್ನ ಆರಿಸ್ತಿರ್ಬೇಕಂತೀರಿ? ಹ್ಞೂ ರೀ. ಎಷ್ಟು ವರ್ಷದಿಂದ ಊಟ ಹಾಕೊಂಡ್ ಬಂದಿದ್ರಿ? ನಾವು 90ರಿಂದ ಊಟ ಹಾಕಿದ್ರಿ. ಅಂದ್ರೆ ನೀವು 90ರಿಂದ ಊಟ ಹಾಕಿದ್ರಿ. ಯಾರು ನಿಮ್ಗೆ ಒಳ್ಳೆಯ ನಾಯಕರು ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಾಗಿದ್ರೆ ಯಶವಂತರಾವ್ ಇದ್ದ, ಪಾಪ 4 ದಪ್ಪ ಸೋತ. ಈಗ ಮತ್ತೆ ಕೇಳ್ತಾ ಇದಾರೆ ಸರ್ ಟಿಕೆಟ್? ಅದು ಶ್ರೀನಿವಾಸ ಕೊಟ್ರಪ್ಪ. ಶ್ರೀನಿವಾಸ್ ಅವ್ರಿಗೆ. ಮತ್ತೊಬ್ರು ಇದಾರೆ ಇಲ್ಲಿ, ಮಾತಾಡ್ಸೋಣ. ನಮಸ್ಕಾರ. ಹೆಸರು? ರಂಗಪ್ಪ ಅಂತ ಹೇಳಿ. ಸರ್, ಈ ಬಾರಿ ಏನು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ವಿಧಾನಸಭಾ ಯಾವ ರೀತಿ ಎಲೆಕ್ಷನ್ ಕಾದಿರುವಂಥದ್ದು? ಶ್ರೀನಿವಾಸಗೆ ಕೊಟ್ಟರೆ ಒಳ್ಳೇದು ಅಂತ ನಾವು. ಶ್ರೀನಿವಾಸಗೆ ಯಾಕೆ ಬಡವರಿಗೆಲ್ಲ ಒಳ್ಳೇದು ಮಾಡ್ತಾರ. ಯಾರು ಹೋದ್ರು ಮನೆಯಿಂದ ವಾಪಸ್ ಕಳ್ಸಿಲ್ಲ. ಅವರು ಏನು ಕೇಳಿದ್ರು ಅವ್ರ ಕೈಲಾಗುವಷ್ಟು ಸಹಾಯ ಮಾಡ್ತಾರ. ಅವ್ರು ಅದು ಅಭಿವೃದ್ಧಿ ಆಗುತ್ತೆ. ಅವ್ರನ್ನ ಆರಿಸಿದ್ರು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ದಾಸರಿಯಪ್ಪ ಶ್ರೀನಿವಾಸನ ಆರಿಸಿದ್ರು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಈಗ ಮಲ್ಲಿಕಾರ್ಜುನ್ ಅವರು ನಮ್ಮ ಮಗನಿಗೆ ಟಿಕೆಟ್ ಕೊಡ್ಬೇಕಂತ ಪಟ್ಟು ಬಿದ್ದಿದ್ರಲ್ಲ, ಅದಕ್ಕೇನು ಹೇಳ್ತೀರಿ? ಅಲ್ಲ, ಅವ್ರ ಇಷ್ಟ. ಅದು ಕೊಡೋದು ಬಿಡೋದು ಅವ್ರ ಕಮಿಟಿ ಇದಕ್ಕೆ ಬಿಡೋದು. ಅವರು ಕೊಟ್ಟರೆ ಅವರೇ ನಿಂತ್ಕೊಳ್ಳಿ. ನಾವು ದಾಸಕರಿಯಪ್ಪನ ನಿಂತ್ಕೊಂಡ್ರೆ ನಾವು ಅವ್ರಿಗೆ ಹಾಕೋದು. ನಾವು BJP ಇಲ್ಲಿವರೆಗೆ ಹಾಕಿಲ್ಲ. ಇನ್ಮೇಲೆ BJPಗೆ ಮತ್ತೆ ನಾವು ಅವ್ರಿಗೆ ವೋಟ್ ಮಾಡ್ತೇವೆ ಅಂತ ನಾನು ಖಂಡಾಘೋಷವಾಗಿ ಹೇಳ್ತಾರೆ. ಅಂದ್ರೆ ಕಳೆದ ಬಾರಿಗೆ BJP ಅವರು ಒಂದು 23,000 ಓಟ್ಲೆ ಸೋತಿದ್ರು. ಯಾರು ಸೋತಾರ? ಅವ್ರು ಇವ್ರು ಸೋತಾರ. ಅವ್ರಿಗೆ ಕೊಟ್ಟರು ಪರವಾಗಿಲ್ಲ. ನಮಗೆ ಯಾವ್ದು ಯಶವಂತರಾವ್ ಕೊಟ್ಟರು, ನಮ್ಮ ಸರ್ಕಲ್ನವರು ಅವ್ರಿಗೆ ಕೊಟ್ಟರು ಪರವಾಗಿಲ್ಲ. ಶ್ರೀನಿವಾಸಗಂತೂ ಕೊಡಲೇಬೇಕು. ಶ್ರೀನಿವಾಸ ಕೊಟ್ಟರೆ ಅಂದ್ರೆ ಇವಾಗ ಶಾಮನೂರು ಶಿವಶಂಕರ ಫ್ಯಾಮಿಲಿ ಅವರು ಅಂದ್ರೆ ಬೇಡ ಅಂತ ಹೇಳ್ಬಿಡ್ತೀರಿ? ಬೇಡ ಅಂತಲೇ ಹೇಳ್ತಾರೆ. ಅವ್ರಿಗೆ ಅವರು ಇದಾದ್ರಂದ್ರೆ ನಾವು ಅವರಿಗೆ ಓಟ್ ಹಾಕೋದು. ನಾವು ಇಲ್ಲಿವರೆಗೆ BJPಗೆ ಹೋಗಿಲ್ಲ, ಇನ್ಮೇಲೆ ಹೋಗ್ತವೆ ಅಂತೇಳಿ ನಮ್ಮ ಅಭಿಪ್ರಾಯ. ಅಂದ್ರೆ ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ರಿ ನಾವು? ಎಷ್ಟು ಹೆಚ್ಚು ಕಮ್ಮಿ 90ರಿಂದಲೂ ಓಟ್ ಹಾಕ್ತಾರೆ. 88 ವರ್ಷ ನನಗೆ. ಅಲ್ಲಿಂದ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಿ? ಹೌದು. ಬೇರೆ ಯಾವ್ದಕ್ಕೂ ಹಾಕಿಲ್ಲ. ಮೊದಲೇ ಕಮ್ಯುನಿಸ್ಟ್ನಾಗಿದ್ವಿ. ಕಮ್ಯುನಿಸ್ಟಿಗೆ ಒಂದು ಪಂಪಾಪತಿ ಅಂತ ಅವರು ಕೆಲಸ ಮಾಡಿದ್ರು. ಒಂದು ಪ್ರೈಸನ್ನು ಯಾರ ಹತ್ರ ಲಂಚ ತಗೊಳ್ಳಿಲ್ಲ, ಏನೂ ಇಲ್ಲ. ಅವ್ರಿಗೆ ಓಟ್ ಹಾಕಿದ್ವಿ ನಾವು. ಅದೇನೋ ಸಾಕಷ್ಟು ಪೈಪೋಟಿ ಇದೆಯಲ್ಲ, ಕಾಂಗ್ರೆಸ್ ಇಂದ ನಮ್ಮ ಮಗನಿಗೆ ನಾ ಟಿಕೆಟ್ ತಗೊಂಡ್ಬರ್ತೇನೆ ಅಂತ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾರೆ. ತಗೊಳ್ಳಿ ಬರ್ರಿ ಸರ್, ಯಾರು ಬೇಡ ಅಂತಾರೆ? ನಾವೇನು ಬೇಡ ಅನ್ನೋಕ್ಕಾಗತ್ತ? ಅವ್ರ ಪಕ್ಷ ಅವ್ರು ಅಂತಾರ. ಅದರಿಂದ ನಮಗೇನು ಅಭಿಪ್ರಾಯಗಳು ಇಲ್ಲ. ನಾವು ಶ್ರೀನಿವಾಸ ಕೊಟ್ಟರೆ ನಾವು ಶ್ರೀನಿವಾಸನ ಹತ್ರ ನಾವು ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಬೇರೆ ಯಾರಿಗಾರ ಕೊಟ್ಟರೆ ಮುಂದೆನೋ ಅದು ಇದು ಪರಿಸ್ಥಿತಿ ಏನು ಮಾಡ್ಬೇಕು ಅನ್ನೋದು ಒಂದು ನಮ್ಮ ಕಮಿಟಿ ಇದೆ. ಅವರು ಜನಗಳು ದೊಡ್ಡವರು ಅದಾರ. ಅವ್ರ ಕೊಟ್ಟು ಮಾತಾಡಿ ಯಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ಅವ ತೀರ್ಮಾನ ಮಾಡ್ಕೊಂತಾರೆ. ಶ್ರೀನಿವಾಸ ಕೊಟ್ಟರೆ
ತಪ್ಪಿದ್ರೆ ಅವ್ರಿಗೆ ಕೊಟ್ಟರೆ ಯಾವ ಇದು ಮಾಡ್ತಾರೆ. ಏನು ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪ ಅಗಲಿಕೆಯ ನಂತರ ಉಪಚುನಾವಣೆ ಬಂದಿರುವಂಥದ್ದು ಸರ್, ಹೇಗೆ ಉಪಚುನಾವಣೆ ಈ ಕಾವು ಹೇಗಿದೆ ಸರ್ ನಿಮ್ಮ ದಾವಣಗೆರೆ? ಕಾವು ತುಂಬ ಜೋರಾಗೇ ಇದೆ. ಇಲ್ಲಿಗೆ ಯಾವಾಗಲೂ BJP ತುಂಬ ಫೈಟ್ ಮಾಡ್ತಾನೆ ಬರ್ತಾ ಇದೆ. ಈ ಟೈಮ್ ಗೆಲ್ಬೇಕಂತಂದೇಳಿ ಭಾಳ ಹರಸಾಹಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ಥರ ಕಾಂಗ್ರೆಸ್ ಕೂಡ ಭದ್ರಕೋಟೆ ಐತಿ. ಯಾರು ಗೆಲ್ತಾರೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಬಟ್ ಒಳ್ಳೆ ವ್ಯಕ್ತಿ ಬರಬೇಕು. ನಮ್ಮ ಕ್ಷೇತ್ರ ಈ ಕಡೆಗೆ ಭಾಳ ಅಭಿವೃದ್ಧಿ ಆಗೋದಿದೆ, ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಷ್ಟೇ ಕೇಳೋದು ನಾವು. ಸರ್, ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತೀರಾ? ಹಾಂ, ಅಂದ್ರೆ ಏನು ಅಭಿವೃದ್ಧಿನೇ ಮಾಡಿಲ್ಲ ಸರ್? ಮಾಡಿದ್ದಾರೆ ಆ ಥರ ಏನಿಲ್ಲ, ಮಾಡಿದ್ದಾರೆ. ಬಟ್ ನಮಗೆ ಒಂದು ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಇದೆ. ಆ ಸ್ಮಾರ್ಟ್ ಸಿಟಿ ಲೆಕ್ಕಕ್ಕಿಲ್ಲ, ಅದನ್ನು ಕೇಳ್ತಾ ಇರೋದು. ಸ್ಮಾರ್ಟ್ ಸಿಟಿ ಲೆಕ್ಕಕ್ಕೆ ಬೇಕಷ್ಟೇ ಕೇಳ್ತಾ ಇರೋದು. ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಮಾಡಿದ್ದಾರೆ. ಯಾರೇ ಬಂದರೂ ಸ್ಮಾರ್ಟ್ ಸಿಟಿ ಅನ್ನೋ ಅರ್ಥಕ್ಕೆ ಈ ಜಾಗ ಕಾಣಬೇಕು, ಅದನ್ನ ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಮೇನ್ ಬಿಜೆಪಿಯಲ್ಲಿ ಸುಮಾರು 3-4 ಜನ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಸುಮಾರು ಹೈಕಮಾಂಡ್ ಲಾಬಿ ದೊಡ್ಡ ಪ್ರಮಾಣದಲ್ಲಿದೆ. ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕಂತ ಮುಂಚೂಣಿಯಲ್ಲಿ ನಿಂತಿರತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ಪುತ್ರನಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಅವರು ಕೂಡ ಒಂದು ಸಾಕಷ್ಟು ಹೈಕಮಾಂಡ್ ಅವ್ರಿಗೆ ಒತ್ತಾಯ ಇರುವಂಥದ್ದು. ಅದ್ರ ಬಗ್ಗೆ ತಾವು ಹೇಳೋದಾಗುತ್ತೆ? ಅಲ್ಲ, ನೀವು ಹೇಳಿದ ಕರೆಕ್ಟ್ ಇದೆ. ಇಲ್ಲಿ ಯಾರು ಟಿಕೆಟ್ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿ ಇಂಟರ್ನಲ್ ಆಗಿದೆ. ನಾವು ನೀವು ಏನು ಫೈಟ್ ಮಾಡಿದ್ರೆ ಆಗಲ್ಲ. ಬಂದಿರೋ ವ್ಯಕ್ತಿ ನಾಳೆ ಕೆಲಸ ಮಾಡ್ತಾನೆ ಇಲ್ಲ ಅನ್ನೋದು ನೋಡಿ ಓಟ್ ಹಾಕ್ಬೇಕಾಗಿದೆ ನಾವು ಅಷ್ಟೇ. ಅದನ್ನ ಬಿಟ್ಟು ಇನ್ನೇನಿಲ್ಲ. ನಿಮ್ಮ ಅನಿಸಿಕೆ ಯಾರಿಗೆ ಕೊಡ್ತಾರೆ ಸರ್ ಟಿಕೆಟ್? ಅಲ್ಲ, ನಾವು ಹೇಳೋದು ಬೇಡ, ಆಲ್ರೆಡಿ ಅಲೌನ್ಸ್ ಆಗಿದಾವೆ. ಅಲೌನ್ಸ್ ಆಗಿದೆ, ಆಗ್ಬೋದು. ಮಲಣ್ಣನ ಮಗಳಿಗೂ ಆಗ್ಬೋದು, ಈ ಕಡೆ ಅಜಯಣ್ಣಗೂ ಆಗ್ಬೋದು. ಯಾರಿಗಂತ ಹೇಳಕ್ಕಾಗಲ್ಲ. ಯಾರು ಬಂದು ಯಾವ ಥರ ನಡೆಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಧಿಕೃತವಾಗಿ ಘೋಷಣೆ ಆಗಲಿ, ಅವ ಡಿಸೈಡ್ ಮಾಡ್ತಾರೆ ಜನ ಯಾರಿಗೆ ಹಾಕ್ಬೇಕಂತಂದೇಳಿ. ಯಾರೇ ಬಂದರೂ ಕೂಡ ಸರ್ ಏನು ಹೇಳ್ತೀರಿ ಸರ್? ಅವ್ರಿಗೆ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನು ಮಾಡ್ಬೇಕಂತ ಹೇಳ್ತಾರೆ? ದುಡ್ಡು ಕೊಟ್ಟು ಓಟ್ ಕೊಂಡ್ಕೋಬೇಡ್ರಿ, ಮನಸ್ಸಿನಿಂದ ಓಟ್ ತಗೊಳ್ರಿ ಅಂತ ಕೇಳ್ಬೋದು ಅಷ್ಟೇ. ಅದನ್ನು ಮಾಡಿದರೆ ಜನ ನಿಮಗೆ ನಾಳೆ ನೆನೆಸ್ತಾರೆ. ನಮ್ಮದು ದುಡ್ಡಿದೆ ಅಂತ ಹಂಚಿ ಓಟ್ ತೊಗೊಂಡು ಗೆದ್ದು ನಾಳೆ ಅವ್ರ ಮನೆ ಹತ್ರ ಹೋದಾಗ ಹೊರ ನಿಲ್ಲಿಸ್ತಾರೆ. ಆ ಅನುಭವಗಳು ನಮ್ಗೆ ಆಗಿದಾವೆ ಈಗ ಅಲ್ಲಿ. ಅದನ್ನು ಮಾಡಬೇಡಿ ಅಂತ ಕೇಳ್ತೀವಿ ಅಷ್ಟೇ ನಾವು. ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇದರಿಂದ ಸಾಕಷ್ಟು ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ತುಂಬ ಆಗಿದೆ. ಆಲ್ರೆಡಿ ಅದನ್ನು ಅವರು ವಿಶ್ಲೇಷಣೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು 2028ಕ್ಕೆ ಅವ್ರು ಏನಾದರೂ ಆಶ್ವಾಸನೆ ಕೊಡಬೇಕಂದ್ರೆ ಅದು ಫೇಕ್ ಆಗಿರುತ್ತೆ, ರಿಯಾಲಿಟಿ ಆಗಿರಲ್ಲ. ಯಾಕಂದ್ರೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಅವಾಗ ಇದ್ರ ತಕ್ಕಂತೆ ಏನು ನೋಡಿ ಮಾಡ್ತಾರೆ. ಬಟ್ ಈ ಗ್ಯಾರಂಟಿ ಯೋಜನೆ, ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಭಾಳ ಹೊಡೆತ ಬಿದ್ದಿದೆ. ದುಡಿಮೆ ಆಗ್ತಾ ಇಲ್ಲ. ಬೇರೆಯವರಿಗೆಲ್ಲ ಹೆಂಗಾಗ್ತಿದೆ ಗೊತ್ತಿಲ್ಲ, ನನ್ನ ವೈಯಕ್ತಿಕ ಕೇಳಿದರೆ ಆಗ್ತಾ ಇಲ್ಲ. ಇದು ಮಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಕೊನೆಯದಾಗಿ ನಿಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಸರ್? ಅಭ್ಯಸ್ಲಿ ಮಲಣ ಮಗ ಕೊಟ್ಟರೆ ಒಳ್ಳೇದು. ಅಂದರೆ ಸಮರ್ಥ ಅವರು. ಹೌದು, ಸಮರ್ಥ ಅವರು ಸಮರ್ಥವಾಗಿದ್ದಾರೆ ಸರ್. ಯಾಕೆ ಅಂತಂದರೆ ಇಲ್ಲಿ ನನ್ನ ಒಬ್ಬನ ಒಪಿನಿಯನ್ನಿಂದ ಯಾರು ಗೆಲ್ಲಲ್ಲ. ಇಲ್ಲಿ ಆಲ್ರೆಡಿ ಭದ್ರಕೋಟೆ ಇರೋದ್ರಿಂದ ಎಲ್ಲಿ ಹೋಗ್ತಾ ಇದೆಯೋ ನೀರು, ಹಂಗೆ ಅದರಿಂದನೇ ಹೋಗ್ಬೇಕಂತ ಅಷ್ಟೇ ಅನಿಸಿಕೆ ಅಷ್ಟೇ. ಅದೇ ಅಲ್ಪಸಂಖ್ಯಾತರ ಓಟು ಒಂದು 80,000 ಓಟ್ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಕೂಡ ಅವ್ರಂದ್ರೆ ಚೇಂಜ್ ಆಗಲ್ಲ. ಅವರಾದ್ರೂ ಕಾಂಗ್ರೆಸ್ಗೆ ಇರೋದು, ಅವ್ರು ಚೇಂಜ್ ಮಾಡಲ್ಲ. ಯಾವುದೇ ಆ ಒಂದು ಉದ್ದೇಶಕ್ಕೆ ನಮ್ಮ BJP ಇಲ್ಲಿ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ಕಾಂಗ್ರೆಸ್ ಯಾವಾಗಲೂ ಇರುತ್ತೆ ಇಲ್ಲಿ, ಬಟ್ ಕೆಲಸ ಮಾಡ್ಕೊಂತ ಹೋದ್ರೆ ಬೆಲೆ ಇರುತ್ತೆ ಅಷ್ಟೇ. ಅಕಸ್ಮಾತಾಗಿ ಈಗ ಸಮರ್ಥವ್ರಿಗೆ ಟಿಕೆಟ್ ಕೈ ತಪ್ಪಿದೆ ಆದ್ರೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ ಆದ್ರೆ BJPಗೆ ಪ್ಲಸ್ ಆಗುತ್ತಾ ಸರ್? 100% ಆಗುತ್ತೆ. ಪ್ಲಸ್ ಆಗುತ್ತೆ, 100% ಆಗುತ್ತೆ. BJPಗೆ ಏನಾದರೂ ಆ ಆಪ್ಷನ್ ಸಿಕ್ಕರೆ ಇಲ್ಲಿ BJPಯ ಒಂದು ಬಾವುಟ ಇರುತ್ತೆ ಈ ಕ್ಷೇತ್ರದಲ್ಲಿ. ಅಂದ್ರೆ ಮೊದಲ ಬಾರಿಗೆ BJP ಶೋರ್ ಆಗುತ್ತೆ. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ ಸರ್? ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ. ಅದೇ ಯಾರು ಅಲ್ಪಸಂಖ್ಯಾತರಲ್ಲಿ? ಜಬ್ಬಾರ್ ಇದ್ದಾರೆ, ಖಾಲಿದವ್ರು ಇದ್ದಾರೆ, ಜಬ್ಬಾರ್ ಇದ್ದಾರೆ, ಖಾಲಿದವ್ರ ಇದ್ದಾರೆ. ಯಾರಿಗಾರ ಕೊಡ್ಲಿ, ಒಟ್ಟಿಗೆ ನಮ್ಮ ಜನಸಂಖ್ಯೆ ನಮಗೆ ಕೊಡ್ಬೇಕು. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಸರ್? ಸರ್, ಅದಕ್ಕೆ ಆಗೈತಿ. ಆದ್ರೆ ಆ ಅಭಿವೃದ್ಧಿ ಲೆಕ್ಕಕ್ಕಲ್ಲ. ಈಗ ನಮಗೆ ಕೊಡ್ತೀನಂತ ಮಾತು ಕೊಟ್ಟಿದ್ರು, ಆ ಲೆಕ್ಕಕ್ಕೆ ನಮಗೆ ಕೊಡಬೇಕು. ಶಂಕರಪ್ಪ ಹೇಳಿದ್ರು ಹೋದ್ ಸರಿನ ನಮಗೆ ಕೊಡ್ತೀನಿ ಅಂತೇಳಿ. ಈ ಸರಿ ನಾವು ಕೇಳಾಗತ್ತೀವಿ, ನಮ್ಮ ಹಕ್ಕು ಐತಿ, ನಾವು ಕೇಳಾಗತ್ತೀವಿ, ಕೊಡಬೇಕು. ಅಂದ್ರೆ ಕಳೆದ ಬಾರಿಗೂ ಕೂಡ ಶಾಮನೂರು ಹೇಳಿದ್ರು ಅಲ್ಪಸಂಖ್ಯಾತರಿಗೆ ನೆಕ್ಸ್ಟ್ ಕೊಡ್ತೇವೆ ಅಂತ ಹೇಳಿ. ಅಂದ್ರೆ ಇವಾಗ ಅವರು ಮತ್ತೆ ಹೇಳ್ತಾ ಇರುವಂತದ್ದು ನಮಗೆ ಕೊಡಿ ಅಂತ ಹೇಳ್ತಾ ಇದಾರೆ. ಕೇಳಾಗತ್ತಾರ ಸರ್. ಅವ್ರು ಕೇಳ ನಮಗೆ ಕೇಳಾಗತ್ತಾರ. ಈಗ ನಮ್ಮ ಕಡೆಯಿಂದ ಈಗ ನಮ್ಮ ಅಲ್ಪಸಂಖ್ಯಾತರಿಗೆ ಅಂತ ಕೇಳಾಗತ್ತಾರ. ದಕ್ಷಿಣದಲ್ಲಿ ನಮ್ಮ ಜನಸಂಖ್ಯೆ ಐತಿ, ಕೇಳಾಗತ್ತೀವಿ, ಕೊಡ್ಬೇಕು. ಸುಮಾರು 80,000ಕ್ಕೂ ಹೆಚ್ಚು ಜನ ಇದೆ ಸರ್. ಅಂದ್ರೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತೀರಾ? ಈಗ ಕೇಳ್ತಾ ಇರೋದೇನು ಸರ್, ಇದು ಯಾರಿಗಾರ ಕೊಡಲಿ. ಇದು ಈಗ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಎಲ್ಲ ಇದಕ್ಕೆ ಆಕತಿ ಅಂತ ಅನುಕೂಲ.
ಅಂದ್ರೆ ಇವಾಗ ಸಮರ್ಥ ಅವ್ರಿಗೆ ಕೊಟ್ರೆ ಕೊಡೋದು ದ್ವೇಷಿಸ್ತಾರ ಅವನಿಗೆ. ಅಂದ್ರೆ ಈಗ ಯಾಕಂದ್ರೆ ಅವರು ಲಾವಿ ಮಾಡ್ತಿರುವಂತದ್ದು, ನಮಗ್ ಕೊಡ್ಲಿಲ್ಲ ಅಂದ್ರೆ ನಾವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ. ಒಳ್ಳೆ ಬಿಡಿ ಸರ್, ಅದಕ್ಕೇನು ಕೊಟ್ರೆ ಏನು ಪರವಾಗಿಲ್ಲ, ಕೊಡ್ಲಿ ಅವರಿಗೆ ಬೇಕಂದ್ರೆ ಏನು ತಪ್ಪದು. ಈಗ ನಮಗೆ ಬೇಕಂತ ನಾವು ಕೇಳಾಗತ್ತೆ, ನಮಗೆ ಕೊಡ್ಬೇಕು. ಅಂದ್ರೆ ಈಗಾಗ್ಲೇ ಮನೆಯಲ್ಲಿ ಒಬ್ರು ಸಚಿವರು ಇದ್ದಾರೆ, ಆಮೇಲೆ ಒಬ್ರು MP ಅವರು ಇದ್ದಾರೆ, ಒಬ್ರು ಸಂಸದರು ಇದಾರ, ಒಬ್ರು ಇವರು ಇದಾರ. ಏನ್ ಹೇಳ್ತೀರಾ ಅದಕ್ಕೆ ಎಲ್ಲ ಅವರಿಗೆ ಬೇಕಂದ್ರೆ ತಪ್ಪಲ್ಲ ಸರ್. ಈಗ ನಮಗೆ ಈಗ ಜಬ್ಬರ್ ಸಾಹೇಬಿಗೆಲ್ಲ ಖಾಲಿದಿಗೆ ಒಬ್ರಿಗೆ ಕೊಡ್ಲಿ ಈ ಸರಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.